ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರು. ಈಗ ನಿಮ್ಮ ಮುಂದೆ ನಮ್ಮ ಸೌದತ್ತಿ ರೇಣುಕಾ ಯಲ್ಲಮ್ಮ ಈ ಮಾತನ್ನ ಕೇಳ್ತಾ ಇದ್ದೀನಿ. ಅಂದ್ರೆ ರೇಣುಕಾ ಮತ್ತು ಯಲ್ಲಮ್ಮ ಈ ಎರಡು ಪ್ರತ್ಯೇಕ ಶಬ್ದಗಳಿದ್ದರೂ ಸಹ ಒಂದೇ ದೇವತೆಯನ್ನು ಈ ಭಾಗದ ಜನ ಆರಾಧಿಸ್ತಾರೆ. ವಿಶೇಷವಾಗಿ ಉತ್ತರ ಕರ್ನಾಟಕ ಮತ್ತು ಜೊತೆಗೆ ದಕ್ಷಿಣ ಮಹಾರಾಷ್ಟ್ರದ ಜನ ಸಾಕಷ್ಟು ಈ ದೇವತೆಗೆ ಶಕ್ತಿ ದೇವತೆಗೆ ನಡೆದುಕೊಳ್ತಾರೆ. ಯಾಕಂದರೆ ಈ ಸೌದತ್ತಿಯ ರೇಣುಕಾಂಬಿಕೆ ವಿಶೇಷವಾಗಿ ಈ ಒಂದು ದೊಡ್ಡ ಪ್ರಭಾವಿ ವ್ಯಕ್ತಿತ್ವದ ಸ್ಥಳ ಜೊತೆಗೆ ದೇವಸ್ಥಾನ ಅನ್ನೋದು ಅಷ್ಟು ಪ್ರಮುಖ ಆಗಿದೆ. ಯಾಕಂದ್ರೆ ಭಾಳಷ್ಟು ಜನ ಹೇಳಿದ್ದಾರೆ ಈಗಾಗಲೇ ವರ್ಷಕ್ಕೆ ಕಡಿಮೆ ಅಂದರೆ ಒಂದು 3 ರಿಂದ 4 ಕೋಟಿಗಳವರೆಗೆ ಜನ ಅಲ್ಲಿ ಬಂದು ಹೋಗ್ತಾರೆ ಅನ್ನುವಂಥದ್ದು ಪ್ರತಿ ಹುಣ್ಣಿಮೆಗೆ ಇದ್ದೇ ಇರ್ತದೆ, ದಿನನಿತ್ಯ ಇದ್ದೇ ಇರ್ತದೆ. ಜನ ಬರೋದು ಹೋಗೋದು, ಭಕ್ತಿಯಿಂದ ನಡೆದುಕೊಳ್ಳೋದು, ತಮ್ಮ ಇಷ್ಟಾರ್ಥ ಸಿದ್ಧಿಗಳನ್ನು ಮಾಡಿಕೊಳ್ಳೋದು, ಬೇಡ್ಕೊಳ್ಳೋದು, ಇದೆಲ್ಲವೂ ಸಹಜವಾಗಿ ಈ ರೇಣುಕಾ ದೇವಿಯ ಕುರಿತಾಗಿ ಅನೇಕ ಡೆವಲಪ್ಮೆಂಟ್ ಆಗಿದ್ದಾವೆ. ಆದರೆ ಸೌದತ್ತಿ ಇಲ್ಲಿವರೆಗೆ ಅದರಲ್ಲೂ ಈ ಒಂದು ದೇವಸ್ಥಾನದ ಸುತ್ತಮುತ್ತ ಮಾತ್ರ ವಿಶೇಷವಾಗಿ ಇನ್ನೊಂದಿನ ನಾವು ಗಮನಿಸಬೇಕಾಗಿದ್ದೇನಪ್ಪ ಅಂತಂದ್ರೆ ಈ ದೇವಸ್ಥಾನ ನಡೆದುಕೊಳ್ಳುವಂಥ ಜನ ವಿಶೇಷವಾಗಿ ಕೆಳ ಜಾತಿಯ ಒಂದು ಏನಪ್ಪ ಅಂತಂದ್ರೆ ಈ ಹಿಂದುಳಿದ ಜನ ಭಾಷೆ ನಡ್ಕೊಳ್ಳುವಂಥದ್ದು ವಿಶೇಷವಾಗಿ. ಯಾಕಪ್ಪ ಅಂತಂದ್ರೆ ಈ ದೇವತೆ ಬಗ್ಗೆ ಎಲ್ಲದ ಪ್ರೀತಿ ಈ ದೊಡ್ಡ ಸಮುದಾಯಕ್ಕೆ ನಾವಿವತ್ತು OBC ಅನ್ಬೋದು, ಅದಕ್ಕೆ ಅಥವಾ SC ST ಅನ್ಬೋದು, ಅದಕ್ಕೆ ಇನ್ನುಳಿದ ಹೆಸರು ಉಂಡಿವಿ ಆ ಮಾತು ಬೇರೆ. ಅದು ವಿಶೇಷವಾಗಿ ಈ ದೇವಿ ಮೇಲೆ ಅವ್ರಿಗೆ ಭಾಳ ವಿಶ್ವಾಸ ಮತ್ತು ಜೊತೆಗೆ ಜೋಗಳಬಾವಿ ಸತ್ಯವ್ರ ಬಗ್ಗೆಯೂ ಅಷ್ಟ ಏನಪ್ಪ ಅಂದ್ರೆ ಭಕ್ತಿ ಭಯ. ಈ ಎರಡೂ ದೇವತೆಗಳ ಶಕ್ತಿ ಕೇಂದ್ರ ಆಗಿದ್ದರಿಂದಾಗಿ ಅದರ ಡೆವಲಪ್ಮೆಂಟ್ ಆಗಬೇಕಾಗಿದೆ ಇಷ್ಟರಲ್ಲ. ಆದರೂ ಈ ಸಲ ಆಗ್ತಾಯಿದೆ. ಅದಕ್ಕಾಗಿ ಯೋಜನೆ ಹಾಕ್ಕೊಂಡು ಸೌದತ್ತಿ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಅಭಿವೃದ್ಧಿಗೆ ಸಿದ್ಧಪಡಿಸಿದ ಯೋಜನೆಗೆ ಸರ್ಕಾರದಿಂದ ಇವತ್ತು ಅನುಮೋದನೆ ಕೊಟ್ಟದ. ಈ ಯೋಜನೆ ಆಗಲಪ್ಪ ಮಾಡಲಿ ಅಂತೇಳಿ ಇನ್ನಿಷ್ಟರಲ್ಲಿ ಟೆಂಡರ್ ಕರೆಯೋದ್ರ ಅಂತೇಳಿ ಈಗಾಗಲೇ ಪತ್ರಿಕಾ ಪ್ರಕಟಣೆಯಲ್ಲಿ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಹೇಳಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ರಸ್ತೆಗಳ ವಿಸ್ತರಣೆಗಾಗಿ 30 ಕೋಟಿ ರೂಪಾಯಿ ಅನುದಾನವನ್ನು ನಮ್ಮ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಈ ಒಂದು PW ಮೂಲಕ ಕೊಟ್ಟಿದ್ದಾರನ್ನು ಮಾತನ್ನು ತಮ್ಮ ಪ್ರಕಟಣೆಯಲ್ಲಿ ಹೇಳಿದ್ದಾರೆ. ಅಂದ್ರೆ ಒಟ್ಟಾರೆ ಇಡೀ ಆ ಕ್ಷೇತ್ರ ಎಷ್ಟದಪ್ಪ ಅಂತಂದ್ರೆ ವಿಶೇಷವಾಗಿ 1098 ಎಕರೆ ಅದ ಗುಡ್ಡೆಲ್ಲ. ಆ 1098 ಎಕರೆಯಲ್ಲೇ 100 ಎಕರೆ ಈ ರೇಣುಕಾ ಯಲ್ಲಮ್ಮನ ಸುತ್ತಮುತ್ತ ಅದು ಆ ದೇವಸ್ಥಾನ ಸುತ್ತಮುತ್ತ ಡೆವಲಪ್ಮೆಂಟ್ ಮಾಡಿ ಒಂದು ನವೀಕರಣಗೊಳಿಸಿ ಹಿಂದಿದ್ದಂಥ ಒಂದಿಷ್ಟು ಅಲ್ಲಿ ಹೋದ್ರೆ ಸಹಜವಾಗಿ ಏನಪ್ಪ ಅಂತಂದ್ರೆ ಈ ಒಂದಿಷ್ಟು ಅನ್ಎಜುಕೇಟೆಡ್ ಅನ್ರಿ ಅಥವಾ ಒಂದಿಷ್ಟು ಮೂಢನಂಬಿಕೆಗಳನ್ನ ಒಪ್ಕೊಂಡಂಥ ಜನಾಂಗನ್ರಿ, ಆ ಜನ ಅಲ್ಲೇ ತಾವು ಹೆಂಗೆ ಬದುಕ್ತಾರೋ ಅದೇ ರೀತಿಯಲ್ಲಿ ಬಂದು ಹೋಗೋದ್ರಿಂದ ಒಂದಿಷ್ಟು ಅಲ್ಲಲ್ಲಿ ಏನೋ ಒಂದಿಷ್ಟು ಒಂದಿಷ್ಟು ಹೊಲಸ್ಥಾನ ಕಾಣ್ತಾ ಇದ್ದು, ಅಥವಾ ಒಂದಿಷ್ಟೇನೋ ಎಷ್ಟು ಶಿಸ್ತಿರಬೇಕಾಯಿತು, ಸ್ವಚ್ಛತೆ ಇರಬೇಕಾಯಿತು ಅಷ್ಟು ಇರ್ತಾರಿಲ್ಲ. ಅದು ನೆಲಗಟ್ಟಿನಲ್ಲಿ ಇವತ್ತು ಅದನ್ನು ರಿಬಿಲ್ಡ್ ಮಾಡಿ ಅದರಿಂದ ಬಂದಂಥ ಎಲ್ಲರಿಗೂ. ಯಾಕಂದ್ರೆ ಈಗ ನಿಮಗೆ ಗೊತ್ತದ ಆ ದೇವಿ ನಡ್ಕೊಳ್ಳೋಂಥ ಜನ ವಿಶೇಷವಾಗಿ ಬೇಡ್ಕೊಂಡು ಮುತ್ತು ಕಟ್ಕೊಳ್ಳೋಂಥದ್ದು, ಮತ್ತೇನು ಮಾಡುವಂಥದ್ದು, ಕಟ್ಕೊಂಡು ಜಡೆ ಬಿಡುವಂಥದ್ದು ಎಲ್ಲ ನಡೀತಾ ಇದ್ವು ಇತಿಹಾಸದಲ್ಲೇ. ಇದು ಕಳೆದ 800-900 1000 ವರ್ಷಗಳ ಇತಿಹಾಸ ಹೊಂದಿದಂಥ ಈ ದೇವಸ್ಥಾನಕ್ಕೆ ಅಂದಿನಿಂದ ಇಂದಿನವರೆಗೆ ಒಂದು ಭಯಭಕ್ತಿ ನಡ್ಕೊಳ್ಳೋಂಥ ಜನ ಸಾಕಷ್ಟೇ ಇರೋದ್ರಿಂದಾಗಿ ಈಗ ನಿಮ್ಗೆ ಹೇಳಿದಂಗೆ ಅಲ್ಲ, ವಿಶೇಷವಾಗಿ ಆ ದೇವಿ ನಡ್ಕೊಳ್ಳೋದ್ರಿಂದಾಗಿ ಮುತ್ತು ಕಟ್ಟೋದು, ದೇವಿ ಬಿಡೋದು ಇಂಥವೆಲ್ಲ ಅಲ್ಲಿ ಪದ್ಧತಿಗಳು ನಮ್ಮಲ್ಲಿ ನಡೆದು ಬಂದಿದ್ದರಿಂದಾಗಿ ಆ ವಿಶಿಷ್ಟವಾದ ದೇವತೆ ಬಗ್ಗೆ ಎಲ್ಲದ ಒಂದಿಷ್ಟು ನಮ್ಮ ಸಾಮಾನ್ಯ ಜನರಲ್ಲಿ ಭಯ. ಅದನ್ನು ಇವತ್ತು ಬೆಳೆಸ್ಕೊಂಡು ಅದನ್ನು ಒಂದು ದೊಡ್ಡ ಮಟ್ಟಕ್ಕೆ ಮತ್ತು ಸಾಕಷ್ಟು ಅಲ್ಲೇ ಏನಪ್ಪ ಅಂದ್ರೆ ಇನ್ಕಮ್ಮು ಸಾಕಷ್ಟು ಅದ ಇಲ್ಲ ಅಂತಲ್ಲ. ಆ ಇನ್ಕಮನ್ನು ಅದು ಬಳಸುವಂಥ ಕೆಲಸ ಮಾಡ್ತಾ ಹೋದ್ರು, ನಂತರ ಡೆವಲಪ್ಮೆಂಟ್ ಮಾಡ್ತಾ ಹೋದರು. ಸುತ್ತಮುತ್ತ ಇದ್ದಂಥ ಸಂಕೀರ್ಣಗಳನ್ನು, ಆ ಗುಡಿ ಪೂಜಾರಿಗಳ ಮನೆಗಳನ್ನು ಎಲ್ಲರೂ ಅಲ್ಲೇ ದೂರ ಸರಿಸಿ ಉಗುರುಗೊಳದಲ್ಲಿ ದೂರ ಮಾಡಿ ಅಲ್ಲೇ ಈಗ ಸ್ವಚ್ಛ ಮಾಡಿದ್ದಾರೆ ಸಾಕಷ್ಟು. ಆದರೆ ಇನ್ನೂ ಆಗಬೇಕಾಗಿದೆ. ಯಾಕಂದರೆ ಪರಶುರಾಮನ ದೇವಾಲಯ ಇರ್ಬೋದು, ಅದು ಬದಿಯಲ್ಲಿದ್ದಂಥ ಅಲ್ಲಿಯ ಸ್ನಾನದ ಕ್ಷೇತ್ರ ಇರ್ಬೋದು, ಇವೆಲ್ಲವೂ ಒಂದು ರೀತಿ ಎಲ್ಲ ಜಿಳುಪುಗಿಟ್ಟು ಹೋಗಿದ್ವು ಅಲ್ಲೇ. ಈಗ ಅದು ಹಿಂಬಾಗುವಂಥದ್ದು ಇನ್ನಷ್ಟು ಹೆಚ್ಚಿಗೆ ಡೆವಲಪ್ ಮಾಡಿ ತೋರಿಸಿ ಒಂದು ನವೀನವಾದಂತಹ ಒಂದು ವ್ಯವಸ್ಥೆ ಮಾಡಬೇಕಂತೇಳಿ ಅದಕ್ಕಾಗಿ ಒಂದು ಯೋಜನೆ ರೆಡಿ ಮಾಡಿದ್ದಾರೆ. ಅದರದ ಜಿಲ್ಲಾ ಆಡಳಿತ ಏನು ಮಾಡಿದಪ್ಪ ಅಂತಂದ್ರೆ ಅದನ್ನು ನೀಲನಕ್ಷೆಯನ್ನು ಬ್ಲೂ ಪ್ರಿಂಟ್ ಈಗ ಅಲ್ಲಿ ಬಿಡುಗಡೆನೂ ಮಾಡ್ಯದ. ಆ ದಿಶೆಯಲ್ಲೇ ಅಲ್ಲಿ 300 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಿ
ಒಂದು ಪ್ರವಾಸ ಕೇಂದ್ರದ ಅಷ್ಟೇ ಅಲ್ಲ, ಒಂದು ಧಾರ್ಮಿಕ ಕ್ಷೇತ್ರನೂ ಅದು ಮಾಡುವಂಥ ಒಂದು ರಾಷ್ಟ್ರ ಮಟ್ಟದಲ್ಲಿ ಅದನ್ನು ಬೆಳೆಸುವಂಥ ಕೆಲಸವೂ ಈ ಸಂದರ್ಭದಲ್ಲಿ ನಡೀತಾ ಇದೆ. ಅದಕ್ಕಾಗಿ ಇವತ್ತು ಎಲ್ಲರಿಗೂ ಈ ನಮ್ಮ ಯಲ್ಲಮ್ಮನ ಕುರಿತಾಗಿ ವಿಶೇಷವಾಗಿ ಯಲ್ಲಮ್ಮಂತೆ ಎಲ್ಲ ಜನರಲ್ಲಿ ಭಾಳಷ್ಟು ಚಿರಪರಿಚಿತ. ಇತ್ತೀಚೆಗೆ ಒಂದು ಸ್ವಲ್ಪ ಮೇಲುವರ್ಣೀಯ ಜನ್ಯ ಜಾತಿ ಜನ ರೇಣುಕಾ ಅಂತ ಮತ್ತೇನುವಂಥ ಕಥೆಗಳಲ್ಲಿ ಸಾಕಷ್ಟು ಮಾಡಿದ್ದಾರೆ. ಅದೇ ಯಾಕಂದ್ರೆ ಈ ರೇಣುಕಾ ದೇವಿಯ ಕಥೆಗಳಂತೂ ಜಮದಗ್ನಿ ಅವರ ಗಂಡ ಮತ್ತು ಅವ್ರಿಗೆ ಇದ್ದಂಥ 4 ಮಕ್ಕಳು ಅಲ್ಲಿ ಪರಶುರಾಮ ನಡೆದುಕೊಂಡಂಥ ಕಥೆಗಳು ನಾವು ನೋಡ್ತಾ ಇದ್ದೀವಿ ಸಾಕಷ್ಟು. ಈ ಎಲ್ಲ ನೆಲೆಯಲ್ಲಿ ಅದಕ್ಕೊಂದು ಪೌರಾಣಿಕ ಮತ್ತು ಐತಿಹಾಸಿಕ ಅದಕ್ಕೊಂದು ತಳದೇ ಅಂತ ಇತಿಹಾಸದ ಅಂತೇಳಿ ಕಂಡು ಬರ್ತದೆ. ಹೇಗೆ ಪೌರಾಣಿಕವಾಗಿ ನಾವು ಪ್ರತಿಯೊಂದು ಸ್ಥಳಕ್ಕೂ ನಾವು ಪುರಾಣದ ಪುಣ್ಯಕಥೆ ಅಂತ ಜೋಡಿಸ್ತಾ ಇರ್ತೀವಿ, ರಾಮಾಯಣ ಮಹಾಭಾರತ ಕಥೆಗಳಂತ ಜೋಡಿಸ್ತಾ ಇರ್ತೀವಿ. ಆ ನೆಲೆಯಲ್ಲೇ ಈ ಕ್ಷೇತ್ರಕ್ಕೂ ಸಹಿತ ಸಾಕಷ್ಟು ಇದ್ದಾವೆ. ಯಾಕಂತಂದ್ರೆ ಈ ಜೋಗುಳಬಾಯಿ ಜೊತೆಗೆ ಈ ರೇಣುಕಾ ಎಲ್ಲಗಳ ಕ್ಷೇತ್ರ ಏನಿದಾವಲ್ಲ ಭಾಳಷ್ಟು ಒಂದಿಷ್ಟು ಏನಪ್ಪ ಅಂತಂದ್ರೆ ಆಕರ್ಷಣೀಯ ಸ್ಥಳ ಆಗಿದ್ದ. ಅದು ಪ್ರತಿದಿನವೂ ಒಂದು ಯಾತ್ರಾ ಕ್ಷೇತ್ರ ಆಗಿದ್ದರಿಂದಾಗಿ ದೊಡ್ಡದು ಮಾಡುವಂಥ ಒಂದು ವಿಚಾರ ಮಾಡಿದ್ದು ನಿಜವಾಗಿಯೂ ಜಿಲ್ಲಾ ಆಡಳಿತ ಕೈಗೊಂಡಂಥ ಒಳ್ಳೆಯ ಕೆಲಸ. ಮತ್ತು ಜೊತೆ ಸರ್ಕಾರದ ಸ್ಪಂದಿಸಿ ವಿಶೇಷವಾಗಿ ಸವಲತ್ತುಗಳನ್ನ ಮಾಡಿಕೊಡೋದು ಮತ್ತು ಬೆಳೆಸಬೇಕು ಅನ್ನೋಂಥ ವಿಚಾರ ಮಾಡಿದ್ದ ಭಾಳಷ್ಟು ಜನರಿಗೆ, ಅದರಲ್ಲೂ ಭಕ್ತರಿಗೆ ಏನಪ್ಪ ಅಂತಂದ್ರೆ ಭಾಳ ಖುಷಿ ಕೊಡುವ ವಿಷಯ ಆಗ್ಯದ. ಯಾಕಂದ್ರೆ ಅದು ಎಷ್ಟು ಅಭಿವೃದ್ಧಿ ಆಗ್ತದೆ, ಎಷ್ಟು ಬೆಳೀತದೆ, ಜನಸಂಖ್ಯೆ ಜನ ಹೋಗೋದು ಹೆಚ್ಚಾಗ್ತದೆ. ಜೊತೆಗೆ ಕಾಲಕ್ಕೆ ತಕ್ಕಂಗೆ ಅನೇಕ ಬದಲಾವಣೆಗಳಾಗುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ಇತ್ತೀಚಿನ ದಿನಗಳನ್ನ ನೋಡ್ತಾ ಇದ್ವಿ, ಮೊದಲಿದ್ದಂತಹ ಇದ್ದಷ್ಟು ಮಟ್ಟಿಗೆ ಮುತ್ತು ಕಟ್ಟೋದು, ದೇವದಾಸಿ ಬಿಡೋದು, ಮತ್ತೇನೋ ಮಾಡುವಂಥದ್ದು ನಾವಿವತ್ತಲ್ಲಿ ಕಾಣ್ತಾ ಇಲ್ಲ, ಕಡಿಮೆ ಆಗ್ಯದ. ಅದು ಆದರೂ ಸಹಿತ ತೆರೆ ಮರೆಯಲ್ಲಿ ಆಗ್ತಾಯಿದೆ. ಯಾಕಂದರೆ ಅವತ್ತು ಜಾಗೃತಿ ಮೂಡಿಸ್ತಾ ಇದ್ದಾರೆ ಈ ನವ ಪೀಳಿಗೆ ಅದರ ತಪ್ಪು. ಯಾಕಂದರೆ ದೇವದಾಸಿ ಅಂದರೆ ವೇಶ್ಯಾವಾಟಿಕೆಯನ್ನು ನಡೆಸ್ಕೊಂಡು ಪಾಪ ಅನೇಕ ಹೆಣ್ಣು ಮಕ್ಕಳು ತಮ್ಮ ಅದರಲ್ಲೂ ಕೆಳವನ್ನೇ ಶೂದ್ರ ಜನ್ಯ ಈ ಹೆಣ್ಣುಮಕ್ಕಳು ಈ ದೇವದಾಸಿ ಆಗುವಂಥ ಪದ್ಧತಿ ಇರೋದರಿಂದ ಸಹಜವಾಗಿ ವೇಶ್ಯಾವೃತ್ತಿ ಅವ್ರು ಇಳಿಯೋದ್ರಿಂದಾಗಿ ಸಾಮಾಜಿಕ ಮತ್ತು ಮಾನಸಿಕ ನೆಮ್ಮದಿ ಜೊತೆಗೆ ಧಾರ್ಮಿಕ ನೆಮ್ಮದಿಯೂ ಹಾಳಾಗುವಂಥ ಒಂದು ವಿಚಾರಗಳು ಬೆಳೀತಾ ಇದ್ವು. ಅದನ್ನು ಇತ್ತೀಚೆಗೆ ಕಡಿಮೆ ಆಗ್ತಾ ಇದ್ದಾವೆ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ನೋಡಿದಾಗ ಗೊತ್ತಾಗ್ತದೆ, ನಾವು ಚಿಕ್ಕವರದ ಹೋಗಿ ನೋಡಿದಾಗ ಯಾವ ರೀತಿ ಇತ್ತು, ಉದೋ 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 ಎಲ್ಲವ ರೇಣುಕಾ ಅಂಬ ಅಂತ ಹೇಳುವಂಥ ಎಷ್ಟು ಜನ ಎಷ್ಟು ಧ್ವನಿ ಇರ್ತಿತ್ತು, ಅದು ಇವತ್ತು ಸಾಧಿಸಿ ಮಟ್ಟಿಗೆ ಕಡಿಮೆ ಆಗುವ ಜೊತೆಗೆ ಇನ್ನಷ್ಟು ವೈಚಾರಿಕವಾಗಿ ನಮ್ಮ ರೇಣುಕಾ ಎಲ್ಲಗಳ ಅಭ್ಯಾಸ ಮಾಡುವಂಥದ್ದು ಜೊತೆಗೆ ಅವರಿಗೆ ಸಮರ್ಪಣೆ ಮಾಡುವಂಥ ಎರಡೂ ನಡೀತಾ ಇದ್ದಾವೆ. ಯಾಕಂದರೆ ದೇಶದಲ್ಲೇ ಎರಡೂ ರೀತಿ ಜನ ಇದ್ದಾರೆ. ಇಲ್ಲಿ ಅಶಿಕ್ಷಿತರು ಇದ್ದಾರೆ, ವಿಶೇಷವಾಗಿ ಅವ್ರನ್ನ ಬದಲಾಯಿಸೋದು ಭಾಳ ಕಷ್ಟ. ಶಿಕ್ಷಣದಿಂದ ಮಾತ್ರ ಸಾಧ್ಯ, ಶಿಕ್ಷಣ ಇನ್ನೂ ಎಲ್ಲರೂ ಸಿಗ್ತಾ ಇಲ್ಲ. ಸಿಕ್ಕರೆ ಇನ್ನೂ ವೈಜ್ಞಾನಿಕವಾಗಿ ರೇಣುಕಾ ತಾಯಿಯ ಕಥೆಗಳನ್ನು ಕೇಳಿ ಒಳ್ಳೆಯ ಹೆಜ್ಜೆಯಲ್ಲಿ ಹೋಗ್ಬೇಕಾಗ್ತದೆ. ಯಾಕಂದ್ರೆ ಅವರೊಬ್ಬ ಅತ್ಯಂತ ಪಾತಿವೃತ್ಯದ ಹೆಣ್ಣುಮಗಳು ಅನ್ನೋದು ಇತಿಹಾಸದಲ್ಲಿ ನಾವು ನೋಡ್ತಾ ಇದ್ದೀವಿ, ಪೌರಾಣಿಕ ಕಥೆಗಳಲ್ಲೂ ಕಾಣ್ತಾ ಇದ್ದೀವಿ. ಯಾಕಂದರೆ ತನ್ನ ಪಾತಿವೃತ್ಯವನ್ನು ಕಾಪಾಡಿಸಲು ತನ್ನ ಜೀವನ ಕೊಟ್ಟಿದ್ದು, ಮಗ ಅವಳ ಜನ ತೆಗೆದುಕೊಂಡಿದ್ದು, ನಂತರ ತಾಯಿಯನ್ನು ಪುನರಪಿ ಪಡೆದದ್ದು, ಇವೆಲ್ಲ ಕಥೆಗಳು ನೋಡಿದಾಗ ಆ ತಾಯಿ ಈ ದೇವದಾಸಿ ಪದ್ಧತಿಗೆ ಪ್ರೇರಣೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಸ್ಪಷ್ಟ ಆಗ್ತದೆ. ಆದರೆ ನಮ್ಮಲ್ಲಿಯ ಫ್ಯೂಡಲ್ ಅಂತೀವಿ ನಾವು, ಈ ಒಂದು ಜಮೀನ್ದಾರಿ ಪದ್ಧತಿ ಏನ್ರಿ ಅಥವಾ ಮತ್ತೆ ನೋಡಿ ಇಂಥ ಜನ ಸ್ವಲ್ಪ ಏನಪ್ಪ ಅಂದರೆ ಈ ಪದ್ಧತಿಯನ್ನು ಯಾವ ಸಮಯದಲ್ಲಿ ಹುಟ್ಟಾಕಿದ್ರೋ ಗೊತ್ತಿಲ್ಲ. ಆದರೆ ಇವರ ಉಲ್ಲೇಖಗಳು ಮಾತ್ರ ಈ ಕೆಲವೊಂದು ವಚನಗಳಲ್ಲಿ 12 ಶತಮಾನದ ವಚನಗಳಲ್ಲಿ ಅಲ್ಲೇ ಇಲ್ಲಿ ಶಿಲಾಶಾಸನಗಳಲ್ಲಿ ಕಂಡು ಬರೋದು ನೋಡಿದಾಗ ಅಂದದು ಒಂದು ಮೂಢನಂಬಿಕೆಯ ಕ್ಷೇತ್ರ ಆಗಿದ್ದರೆ ಇವತ್ತೊಂದು ವೈಚಾರಿಕ ಕ್ಷೇತ್ರ ಬೆಳೆಸುವ ಎಲ್ಲ ಪ್ರಯತ್ನ ನಡೀತಾ ಇದ್ದಾವೆ ಜಿಲ್ಲಾಡಳಿತದಿಂದ. ಜೊತೆಗೆ ಇನ್ನಷ್ಟು ಅಲ್ಲಿ ಏನಂತೀರಿ ನೀವು ಅದಕ್ಕೆ ವೈಜ್ಞಾನಿಕವಾಗಿ ಆ ಕಟ್ಟಡಗಳು ನಿರ್ಮಾಣ ಆದ್ರೆ ಇನ್ನೂ ಸ್ವಲ್ಪ ಆರ್ಥಿಕವಾಗಿಯೂ ಅಭಿವೃದ್ಧಿ ಆಗ್ತದೆ, ಜನಕ್ಕೆ ಅನುಕೂಲ ಆಗ್ತದೆ. ಜೊತೆಗೆ ಒಂದು ಪ್ರವಾಸಿ ಕೇಂದ್ರ ಆಗಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಅವು ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಈ ಒಂದು ಆಂಧ್ರದಲ್ಲೇ ಬೇಡ ನಮ್ಮ ಆಂಧ್ರದಲ್ಲಿ ಬಾಲಾಜಿ ದೇವಸ್ಥಾನ ಆಗಿರ್ಬೋದು, ಆಮೇಲೆ ಶ್ರೀಶೈಲ ಆಗಿರ್ಬೋದು, ಇವೆಲ್ಲ ಇವತ್ತು ಯಾವ ರೀತಿ ಬೆಳೆದಿದ್ದಾವಪ್ಪ ಅಂದ್ರೆ ಅಲ್ಲಿ ಹೋದ್ರೆ ಮನುಷ್ಯಕ್ಕೆ ಸಂತೋಷ ಖುಷಿ ಕೊಡುವಂಥವು. ಅದೇ ರೀತಿ ಇದನ್ನು ಬೆಳೆಸುವ ಎಲ್ಲ ಪ್ರಯತ್ನಗಳು ನಡೀತಾ ಇದ್ದಾವೆ. ಅದಕ್ಕೆ ಇಲ್ಲಿಯ ಈಗಿನ ಹೊಸ ಪೀಳಿಗೆ ರೇಣುಕಾಂಬೆಗೆ ನಡೆದುಕೊಳ್ಳುವ ಜೊತೆಗೆ ಅಲ್ಲಿ ವೈಚಾರಿಕತೆಯ ಜನನೂ ಅಲ್ಲಿ ಹೋಗೋದ್ರಿಂದಾಗಿ ಹೊಸ ರೀತಿಯ ಒಂದು ರೂಪನ್ನು ಪಡಿಬೋದು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಅದನ್ನು ವಿಶ್ಲೇಷಿಸಬೇಕಾಗ್ತದೆ. ಏನೂ ಆಗಲಿ ಈ ಯಲ್ಲಮ್ಮನ ಗುಡ್ಡಕ್ಕೆ ಹೊಸ ರೂಪ ಕೊಡುವಂಥ ಪ್ರಯತ್ನ ಜಿಲ್ಲಾಡಳಿತ ಮಾಡಲಿಕ್ಕತ್ತದ. ಜೊತೆಗೆ ಇದರಿಂದ ಸತೀಶ್ ಅವರು ಅಲ್ಲಿ ಲೋಕಲ್ ಇದ್ದಂಥ ಶಾಸಕರು ದೊಡ್ಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಮಾತ್ರ ಅಷ್ಟು ಸತ್ಯದ. ಅದೇನೋ ಆಗಲಿ ಒಂದು ಯಲ್ಲಮ್ಮನ ಗುಡ್ಡ ಒಂದು ಇಡೀ ಈ ದೇಶದ
ಆಕರ್ಷಣೀಯ ಮತ್ತು ಪ್ರವಾಸಿ ಕ್ಷೇತ್ರ ಆಗಿ ಜೊತೆಗೆ ಭಕ್ತರ ಭಕ್ತಿಯ ಕೇಂದ್ರ ಆಗಲಿ ಅಂತ ಹೇಳ್ತಾ ನಮಗನ್ಸಿದ ಕೆಲವು ಮಾತಾಡಿದ್ವಿ. ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು. H60 ನ್ಯೂಸ್ ಅರ್ಥ ಸತ್ಯದ ಕೈಗಳಲ್ಲಿ ವಂದನೆಗಳು.